ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಹಿರಿಯ ಶಾಸಕರ ತಂಡ ಕೂಡ ದೆಹಲಿಗೆ ಹೋಗುವಂತಹ ಉತ್ಸಾಹದಲ್ಲಿದೆ. ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಕೊಂಚ ದುಬಾರಿಯಾದಂತಹ ವಿಚಾರವೇ. ಇದನ್ನು ದಿಲ್ಲಿ ನಾಯಕರು ಹೇಗೆ ನಿಭಾಯಿಸುತ್ತಾರೆ ಅನ್ನುವಂತಹ ಕುತೂಹಲ ಇದ್ದೇ ಇರುವಂಥದ್ದು. ಇನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳು ಸೇರಿ ಎಸ್ಸಿ ಒಳ ಮೀಸಲಾತಿಯನ್ನು ಬಹಳ ಖುಷಿಯಾಗಿ ಪ್ರಕಟಿಸಿದರು. 15% ಮೀಸಲಾತಿ ಅಂದರೆ ಈಗಾಗಲೇ ರಾಜ್ಯದಲ್ಲಿರುವಂತಹ ಎಸ್ಸಿ ಮೀಸಲಾತಿ ಇರುವ ಪ್ರಮಾಣ 15%. ಆ ಮೀಸಲಾತಿಯ ಒಳಗಡೆನೆ ಎಡ ಮತ್ತು ಬಲಗೈ ಸಮುದಾಯಕ್ಕೆ ಸಮಾನವಾಗಿ ಮೀಸಲಾತಿಯನ್ನು ಹಂಚಿ ಉಳಿದ 4.5% ಇತರರು ಮತ್ತು ಅಲೆಮಾರಿ ಸಮುದಾಯಕ್ಕೆ ಅದನ್ನು ಹಂಚಿಕೆಯನ್ನು ಮಾಡಿದ್ದಾರೆ. ಇದೀಗ ಇದೇ ವಿಚಾರದಲ್ಲಿ ಬಿಜೆಪಿಯವರು ಸಮರ ಸಾರಿದ್ದಾರೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿರುವ ಬಿಜೆಪಿಯ ಎಸ್ಸಿ ಸಮುದಾಯದ ನಾಯಕರು ಸರ್ಕಾರಕ್ಕೆ ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬಿಜೆಪಿಯವರು ಕೇಳಿರುವಂತಹ ಪ್ರಶ್ನೆಗಳನ್ನು ನಾವು ಗಮನಿಸಬೇಕು. ನಾಗಮೋಹನ್ ದಾಸ್ ವರದಿ ಬಗ್ಗೆ ನಿಮ್ಮ ನಿಲುವು ಏನು ಅನ್ನೋದನ್ನು ಸ್ಪಷ್ಟಪಡಿಸಿ. ಯಾಕಂದರೆ ನಾಗಮೋಹನ್ ದಾಸ್ ವರದಿಯಲ್ಲಿ 5 ಉಪವರ್ಗಗಳನ್ನು ಮಾಡಲಾಯಿತು, ನೀವು 3 ಉಪವರ್ಗ ಮಾತ್ರ ಮಾಡಿದ್ದೀರಿ. ಹೀಗಾಗಿ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ. ಮುಖ್ಯ ಕಾರ್ಯದರ್ಶಿಯವರಾಗಿರುವ ಶಾಲಿನಿ ರಜನೀಶ್ ಅವರು ನೀಡಿದ್ದಂತಹ ವರದಿಯನ್ನಾದರೂ ನೀವು ಒಪ್ಪಿದ್ರೆ ಅದನ್ನಾದರೂ ನಾವು ಒಪ್ಪಿದ್ದೀವಿ ಅನ್ನೋದನ್ನು ಹೇಳಿ. ಕೆಂಪರಾಜ್ ಹಾಗೆಯೇ ಮಧುಸೂದನ್ ನಾಯಕ್ ಅವರ ಮೂಲಕವಾಗಿ ವರದಿಯನ್ನು ಪಡ್ಕೊಳ್ಳೋದಕ್ಕೆ ಹೊರಟಿದ್ರಲ್ಲ, ಆ ವರದಿ ಯಾಕೆ ಇನ್ನೂ ಕೂಡ ಹೊರ ಬಂದಿಲ್ಲ? ಹಾಗೆಯೇ ಅಲೆಮಾರಿಗಳಿಗೆ ಮೀಸಲಾತಿ ಕಡಿಮೆಯಾಗಿರೋ ಬಗ್ಗೆ ನಿಮ್ಮ ನಿಲುವೇನು? ಅಲೆಮಾರಿಗಳಿಗೆ ಮೀಸಲಾತಿ ಕೊಡಬಾರ್ದು ಅನ್ನೋದು ನಿಮ್ಮ ನಿಲುವ? ಅಲೆಮಾರಿ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನು ನೀವು ಹೇಗೆ ಸರಿಪಡಿಸ್ತೀರಿ? ಈಗ 4.5% ಒಳಗಡೆ 20% ಅಲೆಮಾರಿಗಳಿಗೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸಾಕಾಗತ್ತಾ ಅಂತ? ಒಳ ಮೀಸಲಾತಿ ಬಿಲ್ ಕಾಯ್ದೆ ಆಗದೇನೆ ಅದು ಕೇವಲ ನೀವು ಒಂದು ಆದೇಶಗಳನ್ನು ಮಾಡಿದ ತಕ್ಷಣ ಅದಕ್ಕೆ ಕಾಯ್ದೆ ಸ್ವರೂಪವನ್ನು ಪಡ್ಕೊಳ್ದೇನೆ ಹೇಗೆ ಉದ್ಯೋಗವನ್ನು ಭರ್ತಿ ಮಾಡ್ತೀರಿ ಅನ್ನೋಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆ ಹಳೆ ಮಾದರಿಯಲ್ಲಿನೇ ನೀವು ಒಂದು ವೇಳೆ ಉದ್ಯೋಗ ನೇಮಕಾತಿಗಳನ್ನು ಮಾಡೋದಾದರೆ ಈ ಮೀಸಲಾತಿಯ ಅನುಷ್ಠಾನ ಹೇಗಾಗುತ್ತೆ, ಯಾವ ಸ್ವರೂಪದಲ್ಲಿ ಆಗುತ್ತೆ? ಈವರೆಗೂ ಉಳಿದಿರುವಂತಹ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಇದರ ಜೊತೆಗೆ 2-3 ಪೋಸ್ಟ್ ಇರೋ ಕಡೆ ಹೇಗೆ ಮೀಸಲಾತಿಯನ್ನು ಕೊಡ್ತೀರಿ? ಯಾಕಂದರೆ ಅಲ್ಲಿ SC ಜನರಲ್ ಆಗುತ್ತೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆಯಲ್ಲ, ಹಾಗಿದ್ರೆ ಈ ಒಳ ಮೀಸಲಾತಿ ಅವಶ್ಯಕತೆ ಏನು ಅನ್ನೋದನ್ನು ಕೇಳ್ತಿದ್ದಾರೆ. 2022ರಲ್ಲಿ ಜಾರಿಯಾಗಿದ್ದಂತಹ 17% ಮೀಸಲಾತಿಗೆ ನೀಡಿರುವಂತಹ ತಡೆಯಾಜ್ಞೆ ತೆರವಿಗೆ ನಿಮ್ಮ ಪ್ರಯತ್ನಗಳು ಏನೇನು? 17% ಮಾಡಬೇಕು ಅಂತ ಇದೆಯಾ, ಮಾಡಬೇಕು ಅಂತಲ್ಲಿ ಇಲ್ವಾ ನಿಮಗೆ? ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಬಿಜೆಪಿಯವರು ಕೇಳಿದ್ದಾರೆ. ಆದರೆ ಬಿಜೆಪಿಯವರ ಈ ಪ್ರಶ್ನೆಗಳಿಗೆ ಕಾಂಗ್ರೆಸ್ನವರು ಅಷ್ಟೇ ಬಲವಾದಂತಹ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಅಲೆಮಾರಿ ಸಮುದಾಯಕ್ಕೆ ಆದ್ಯತೆ ಮೇಲೆ ಮೀಸಲಾತಿ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನು ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ, ಮಂತ್ರಿಗಳು ಕೊಡ್ತಾ ಇದ್ದಾರೆ. ಬಿಜೆಪಿಯವರು ಅವರ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವರ ಮೂಲಕವಾಗಿ ಅವರ ನೇತೃತ್ವದಲ್ಲಿ ಒಂದು ವರದಿಯನ್ನು ಪಡ್ಕೊಂಡ್ರು. ಆ ವರದಿ ಕಾರ್ಯಗತ ಮಾಡೋದರಲ್ಲೇ ವಿಫಲರಾಗಿದ್ದರು. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಯಾಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ಸಿಗರು ಮುಂದಿಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ತೀರ್ಮಾನ ಇಡೀ ದೇಶದಲ್ಲೇ ಮೊದಲು ಮತ್ತು ಇದು ಮಾದರಿಯಾಗಿರ್ತಕ್ಕಂಥ ತೀರ್ಮಾನ ಈ ಸ್ವರೂಪದ ಒಳ ಮೀಸಲಾತಿ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ಸಿಗರು ಸಮರ್ಥಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ A-B-C ಕೆಟಗರಿಯಲ್ಲಿ ಅಂದರೆ ಈಗಾಗಲೇ SCಯನ್ನು 3 ಕೆಟಗರಿ ಮಾಡಿದ್ದಾರೆ, A, B ಮತ್ತು C ಅಂತ ಹೇಳಿ. ಈ ಕೆಟಗರಿಯಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಊಹಾಪೋಹ ಅಂತ ಹೇಳ್ತಾ ಇದ್ದಾರೆ. ಬೆಟ್ಟ ಆಗದು ಎಲ್ಲಿ ಹುಡುಕಿದಂಗ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದನಂತ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಂಡಿದ್ದಾರೆ. ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಪಾಲು ಸಮಬಾಳು ಅಂತ 40 ವರ್ಷದಿಂದ ಭಾಷಣ ಮಾಡ್ತಿರಲ್ಲ, ಕೇವಲ ಭಾಷಣದ ಸರ್ಕ ಇದು. ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ವಿಶೇಷವಾಗಿ ಕರೆದಿದ್ದು ಸರ್ವಸಮ್ಮತದಿಂದ ಆಗಿದೆ. ಕಾನೂನು ಸಚಿವರು ವಿಶೇಷವಾಗಿ ಮುತುವರ್ಜಿ ವಹಿಸಿ ಎಲ್ಲರೂ ಒಟ್ಟಾರೆ ಕ್ಯಾಬಿನೆಟ್ನಲ್ಲಿ ಎಲ್ಲ ಸಚಿವರು ಕೂಡ ಇದಕ್ಕೆ ಸರ್ವಸಮ್ಮತಿಯಿಂದ ತೀರ್ಮಾನ ಆಗಿದೆ. ಪರಿಶಿಷ್ಟ ಜಾತಿಗಳು ಯಾರೂ ಕೂಡ ನೆಮ್ಮದಿಯಿಂದ ಬದುಕುವಂತ ಸಂದರ್ಭ ಸೃಷ್ಟಿಯಾಗಿಲ್ಲ. ಎಲ್ಲರನ್ನೂ ಬೀದಿಯಲ್ಲಿ ನಿಲ್ಲಿಸಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಇದ್ದಾಗ ಮಾಡ್ಲಿಕ್ಕಾಗಿಲ್ಲ, ನಮ್ಮ ಕಾಲದಲ್ಲಿ ಬಂದಿದ್ದು ಮಾತು ಕೊಟ್ಟಂಗೆ ನಡೆದಿದ್ದೀವಿ. ಅವರೇ ಬಂದು ಸಂತೋಷ ವ್ಯಕ್ತ ಮಾಡಿದ್ದಾರೆ ಸಿಎಂ ಅವ್ರು ಬಂದು. ಬಿಜೆಪಿ ಅವರು ಮತ್ತೇನಾದ್ರು ಹೊಸದು ಹುಡುಕ್ಬೇಕಿದ್ದಂತೆ ಕ್ಲೋಸ್ ಆಯ್ತು. 100% ಆಗ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಇಶ್ಯೂ ಬೇಕೇನಾದ್ರು. ಈ ರಾಜ್ಯದ ಮುಖ್ಯಮಂತ್ರಿಗಳ ಒಳ ಮೀಸಲಾತಿ ವಿಚಾರದ ತೀರ್ಮಾನಕ್ಕೆ
ಕೊನೆ ಮಳೆಯನ್ನು ಹೊಡೆದಿದ್ದಾರೆ. ಕೊನೆ ಮಳೆಯನ್ನು ಹೊಡೆದಿದ್ದಾರೆ. ಈ ರಾಜ್ಯದ ಯಾರು ಒಳ ಮೀಸಲಾತಿಯ ಬಗ್ಗೆ ಚರ್ಚೆಯನ್ನು ಮಾಡಬಾರದು. ಈ ರಾಜ್ಯದ ದಲಿತರನ್ನ ದಿಕ್ಕು ತಪ್ಪಿಸುವ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಇಡೀ ಭಾರತೀಯ ಜನತಾ ಪಕ್ಷ ವಿರೋಧವನ್ನು ಮಾಡ್ತಾರೆ. ಅವರು ಆಡಳಿತರು ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? ಹ್ಯಾವ್ ದೇ ಡನ್ ಎನಿವೇರ್ ಇನ್ ದಿ ಎನಿ ಸ್ಟೇಟ್ ವೇರ್ ಬಿಜೆಪಿ ಇಸ್ ರೂಲಿಂಗ್? ಏನು ಮಾಡದೆ ಅವರೇ ಇದ್ದಾಗ ಮಾಡದೇ ಇದ್ರೆ ಮಾಡಿಲ್ಲ ಅಂತೀರಿ, ಸರಿಯಾದಾಗ ನಡು ರಸ್ತೆ ಐತ್ರಿ. ಇದರ ಅರ್ಥ ಅವ್ರಿಗೆ ಈ ಜನರಿಗೆ ಸಾಮಾಜಿಕ ನ್ಯಾಯ ಬೇಕಾಗಿಲ್ಲ, ರಾಜಕೀಯ ಬೇಕಷ್ಟೇ. ಈ ಸರ್ಕಾರ ನಿನ್ನೆ ಅವೈಜ್ಞಾನಿಕವಾಗಿ ಏನು ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಅನುಸರಿಸಿರುವಂತಹ ಮಾನದಂಡ ಯಾವುದು? ಇದಕ್ಕೆ ಹಳ್ಳಿಯ ಭಾಷೆಯಲ್ಲಿ ಮಂಗ ಬೆಣ್ಣೆಯನ್ನು ತೂಕ ಮಾಡಿದ ಅಂತ ಹೇಳಿ. ಈಗ ಇವ್ರ ಕಡೆ ಅಂತೂ ಇವ್ರ ಸರ್ಕಾರದಲ್ಲಿದ್ದಾಗ ಏನ್ ಮಾಡಿದ್ರು, ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದ್ರು. PSI ಹಗರಣದಾಗ ಎಲ್ಲ ಆದಾಗ ಇವ್ರು ಬಾಯಿಗೆ ಬೀಗ ಬಿದ್ದಿತ್ತೇನ್ರಿ? ಅವಾಗೆಲ್ಲ ಯಾಕೇನು ಮಾಡಿಲ್ಲ ಇವರು? ಈಗ ಇವರೆಲ್ಲ ಮಾಡ್ಲಾರ್ದ ಕಾರಣ ತಾನೇ ಅವರು ಸರ್ಕಾರದಲ್ಲಿ ಇಲ್ಲ ಇವತ್ತು. ಹೀಗೆ ಇಲ್ಲಿ ಏಟು ಎದಿರೇಟುಗಳು ನಡೀತಾ ಇದ್ದಾವೆ. ಇನ್ನು ಪರವಿರೋಧದ ಚರ್ಚೆ ಮಧ್ಯೆನೇ ಎಡಗೈ ಸಮುದಾಯ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸಂಪುಟ ಸಭೆ ಕೈಗೊಂಡಿರುವಂತಹ ತೀರ್ಮಾನವನ್ನು ಸ್ವಾಗತಿಸಿದೆ. ಸಚಿವ RB ತಿಮ್ಮಾಪುರ್, ಮಾಜಿ ಸಚಿವ H ಆಂಜನೇಯ ಹಾಗೂ ಸಮುದಾಯದ ಶಾಸಕರ ನೇತೃತ್ವದ ನಿಯೋಗ ಇವತ್ತು ಮುಖ್ಯಮಂತ್ರಿಯವರ ಕಾವೇರಿ ನಿವಾಸಕ್ಕೆ ಹೋಗಿ ಅಲ್ಲಿ ಸಿಎಂ ಅವರನ್ನ ಭೇಟಿಯಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಆದರೆ ಇದು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ನಾಯಕರುಗಳು ಮಾತ್ರ ಈ ರೀತಿಯ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ. ಉಳಿದವರ ಕತೆ ಏನು, ಸಾಮಾನ್ಯ ಜನರ ಕತೆ ಏನು ಅನ್ನೋದು ಗೊತ್ತಾಗಬೇಕು. ಒಟ್ಟಾರೆ ದಶಕಗಳ ಹೋರಾಟ, ತಿಕ್ಕಾಟ, ಸಂಘರ್ಷದ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರೇನೋ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ಹೇಗೆ ಜಾರಿ ಮಾಡ್ತಾರೆ ಮತ್ತು ಮುಂದೆ ಹೇಗೆ ಎದುರಾಗಬಹುದಾಗಿರುವಂತಹ ಕಾನೂನು ಸಂಘರ್ಷಗಳನ್ನು ಸರ್ಕಾರ ಹೇಗೆ ಎದುರಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಈ ಹಂತದಲ್ಲಿ.